ಈಗ ಬೆಂಗಳೂರಿನಲ್ಲಿ ನೆಕ್ಸ್ಟ್ 30 ವರ್ಷದ ಯೋಜನೆ ಇಟ್ಕೊಂಡು ಕ್ವಾಲಿಟಿ ನಮ್ಮ ಒಂದು ಉತ್ತಮವಾದಂಥ ರಸ್ತೆನ ಯುಟಿಲಿಟಿ ಫುಟ್ಪಾತ್ಗಳು BWSSB ಇದು ಪವರ್ಗೆ ಆಮೇಲೆ ಕೇಬಲ್ಗೆ ಎಲ್ಲನೂ ಜಾಗನ ಪ್ರೊವೈಡ್ ಮಾಡಿ ಸಪ್ರೇಟಾಗಿ ಮಧ್ಯ ಯಾವ ರೋಡು ಕೂಡ ಅಗಿಬಾರ್ದು ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಾವು ಕಾರ್ಯಕ್ರಮನ ವೈಟ್ ಟಾಪಿಂಗ್ನ ತೆಗೆದುಕೊಂಡಿದ್ದೇವೆ. ಸೊ ಎಲ್ಲ ಕಡೆ ಕ್ವಾಲಿಟಿನ ಚೆಕ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಸೆಂಟಿಮೀಟ್ರು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಷ್ಟೇ ಮಾಡ್ತಾ ಇದ್ದಾರಾ, ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಕ್ವಾಲಿಟಿ ಹೇಗಿದೆ ಅಂತೇಳಿ ಎಲ್ಲ ಕ್ಷೇತ್ರದ ಬೆಂಗಳೂರಿನ ಹೆಚ್ಚು ಕಮ್ಮಿ 7-8 ಕ್ಷೇತ್ರದಲ್ಲಿ ಈಗಾಗಲೇ ನಾನು ವಿಸಿಟ್ ಮಾಡಿದ್ದೀನಿ. ಎಲ್ಲ ಕಡೆ ಒಳ್ಳೆ ಕ್ವಾಲಿಟಿ ವರ್ಕ್ ನಡೀತಾ ಇದೆ. ಒಂದು ಕಡೆ ಮಾತ್ರ 7 ಇತ್ತು ಅಂತ ಹೇಳ್ತಾರೆ, ಅಲ್ಲಿ 6 ಕಾಣ್ತಾ ಇದೆ. ಫಸ್ಟು ನಾನು ರಾಜಾಜಿನಗರ ಮಹಾಲಕ್ಷ್ಮಿ ರೋಡ್ ನೋಡೋದು, ಅದನ್ನು ನಾನು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ನೋಡ್ತೀನಿ. ನಮ್ಮ ಟೆಕ್ನಿಕಲ್ ಟೀಮು ಹೋಗಿ ಅಲ್ಲಿ ಸರ್ವೆ ಮಾಡ್ತಾರೆ, ಎಲ್ಲ ನೋಡಿ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ರಿಪೋರ್ಟ್ ಕೊಡ್ತಾರೆ. ಇಲ್ಲೂ ಕೂಡ ಚೆನ್ನಾಗಿ ಈ ರೋಡನ್ನು ಬಿಡಿಸಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ರೋಡು. ನಾರ್ತ್ ಬೆಂಗಳೂರು ವಿಪರೀತ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಇದನ್ನು ಕೂಡ ಬೆಳೆಸಿದ್ದಾರೆ, ರೋಡನ್ನ ಬಿಡಿಸಿದ್ದಾರೆ. ನಮ್ಮ ಲೋಕಲ್ ಶಾಸಕರು ಮಂತ್ರಿಗಳು ಅವರು ಕೂಡ ಎಲ್ಲ ಕನ್ವಿನ್ಸ್ ಮಾಡಿ ಭಾಳ ದೂರದ ಆಲೋಚನೆ ಇಟ್ಕೊಂಡು ಮಾಡಿದ್ದಾರೆ. ಸೊ ಇವತ್ತೇನು 1700 ಕೋಟಿ ರೂಪಾಯಿ ನಾವು ಈ ವೈಟ್ ಟ್ಯಾಪಿಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ವಿ. ಮುಂದಕ್ಕೆ 450 ಕಿಲೋಮೀಟ್ರು ನೆಕ್ಸ್ಟ್ ಫೇಸಲ್ಲಿ ತೆಗೆದುಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸರ್, ಇಲ್ಲಿ ಘನವಾಹನದ ಸಂಚಾರಕ್ಕೆ ಯಾವಾಗ ಅವಕಾಶ ಸರ್? ಈಗ ಕಾರು ಇದೆಲ್ಲ ಓಡಾಡ್ತೀವಿ ಸದ್ಯಕ್ಕೆ ಇದು ಕಾರ್ ಬಿಗ್ ಘನವಾಹನಕ್ಕೆಲ್ಲ ಮೇನ್ ರೋಡ್ಗಳಿದೆ. ಇಲ್ಲೆಲ್ಲ ಸಾರ್ವಜನಿಕರು ಓಡಾಡಲಿ, ಜನ ಎಲ್ಲ ಓಡಾಡಲಿ, ಅದಕ್ಕೆಲ್ಲ ಮೇನ್ ರೋಡ್ ಇದೆ. ರಾತ್ರಿ 11 ಗಂಟೆ ಮೇಲೆ ಓಡಾಡೋಕ್ಕೆ ಅವಕಾಶ ಇದೆ. ಇದೆಲ್ಲ ನಾವು ಮಾಡೋಕ್ಕೆ ಬಿಟ್ಬಿಟ್ರೆ ನಮ್ಮ ನಾಗರಿಕರಿಗೆ ತೊಂದರೆ ಆಗ್ತದೆ. ಫಸ್ಟು ನಾಗರಿಕರ ಬದುಕು ಭಾಳ ಇಂಪಾರ್ಟೆಂಟು. ನಾಗರಿಕೇನು ಹೆಚ್ಚು ಕಮ್ಮಿ ಆಗಬಾರ್ದು. ಸಾರ್ವಜನಿಕರು ಓಡಾಡ್ತಾರೆ. ಈ ಪಕ್ಕದಲ್ಲಿ ಮಾಲ್ ಇದೆ, ಆಮೇಲೆ ಭಾಳ ಹೈ ರೈಸು ಅಪಾರ್ಟ್ಮೆಂಟ್ಸ್ ಇದೆ. ಸೊ ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಅದು ಟ್ರಾಫಿಕ್ ಅವ್ರು ತೀರ್ಮಾನ ಮಾಡ್ತಾರೆ, ನಾನು ತೀರ್ಮಾನ ಮಾಡೋದು. ಅದು ಕಂಪ್ಲೀಟ್ ಟ್ರಾಫಿಕ್ ಅವ್ರಿಗೆ. ಈಗ ನಮ್ಮ ಜೊತೆಗೆ ಟ್ರಾಫಿಕ್ ಪೊಲೀಸು ಇದ್ದಾರೆ, ಇಲ್ಲಿ ಟ್ರಾಫಿಕ್ ಅನುಚೇತನ್ ಕೂಡ ಇದ್ದಾರೆ, IPS ಆಫೀಸರ್ಸ್ ಕೂಡ ಇಲ್ಲಿದ್ದಾರೆ, ಬೆಸ್ಕಾಮ್ ಅವರು ಇದ್ದಾರೆ, BWS ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.